ಪ್ರಜ್ವಲ್ ರೇವಣ್ಣನಿಗೆ ಬ್ರೇಕ್ ಕೊಟ್ಟ ಗೌತಿಯರ ಗದ್ದಲ. ವಿಚ್ಛೇದನದ ಅಚ್ಚರಿ ನೀಡಿದ ನಿವೇದಿತಾ ಗೌಡ. ವಿವಾದದ ಸುಳಿಗೆ ಸಿಲುಕಿದ ಸಪ್ತಮಿ ಗೌಡ. ಇದೀಗ ಕೊಲೆ ಆರೋಪದಲ್ಲಿ ದರ್ಶನ್ ಜೊತೆ ಬಂಧನಕ್ಕೊಳಗಾದ ಪವಿತ್ರ ಗೌಡ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಲೋಕಸಭಾ ಚುನಾವಣೆಯ ಬಿಸಿಯನ್ನೇ ತಣ್ಣಗೆ ಮಾಡಿದ್ದು ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣ. ಸುಮಾರು 1 ತಿಂಗಳ ಕಾಲ ರಾಜ್ಯದಲ್ಲಿ ಬೇರೆ ಸುದ್ದಿಯೇ ಇಲ್ವೇನೋ ಅನ್ನೋ ಹಾಗೆ ಮಾಧ್ಯಮ ಲೋಕವನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಹಾಗೂ ಭವಾನಿ ರೇವಣ್ಣ. ವಿದೇಶದಿಂದ ಪ್ರಜ್ವಲ್ ಭಾರತಕ್ಕೆ ಬಂದು ಶರಣಾಗೋ ತನಕ ಎಲ್ಲ ಮಾಧ್ಯಮಗಳಲ್ಲೂ ಇದೇ ಸುದ್ದಿ. ಕೊನೆಗೂ ಪೆನ್ ಡ್ರೈವ್ ಪ್ರಕರಣಕ್ಕೆ ಮೊದಲ ಬ್ರೇಕ್ ಹಾಕಿದ್ದು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ. ಹೊರ ಜಗತ್ತಿಗೆ ಚೆನ್ನಾಗಿಯೇ ಕಾಣಿಸಿಕೊಳ್ತಾ ಇದ್ದಂತಹ ಈ ಜೋಡಿ ದಿಢೀರಂತ ಡಿವೋರ್ಸ್ ತಗೊಳ್ಳೋದಕ್ಕೆ ಮುಂದಾಗಿತ್ತು ಎಲ್ಲರಲ್ಲೂ ಆಶ್ಚರ್ಯ ಹುಟ್ಟಿಸಿತ್ತು. ಆದ್ರೂ ಇಬ್ಬರು ಯಾವುದೇ ರಂಪಾಟವನ್ನ ಮಾಡಿಕೊಳ್ಳದೆ ಪರಸ್ಪರ ಸಮ್ಮತಿಯ ಮೇರೆಗೆ ವಿಚ್ಛೇದನ ತಗೊಂಡಿದ್ದು ಮಾತ್ರ ಮಾಧ್ಯಮಗಳಿಗೆ ನಿರಾಸೆ ಮೂಡಿಸಿತ್ತು. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಒಬ್ಬರ ಮೇಲೊಬ್ರು ಆರೋಪ ಮಾಡಿಕೊಂಡು ಒಬ್ಬರನ್ನೊಬ್ರು ಬೈಕೊಂಡು ಚಾನೆಲ್ಗಳಲ್ಲಿ ಕೂತ್ಕೊಂಡು ದಿನವಿಡೀ ಮಾತಾಡ್ತಾರೆ ಅಂದ್ಕೊಂಡಿದ್ದವರಿಗೆ ಮಾತ್ರ ಭಾರಿ ಬೇಸರವಾಗಿತ್ತು. ಮದುವೆಯಾಗಿ 4 ವರ್ಷ ಕಳೆದರೂ ವಯಸ್ಸು ಚಿಕ್ಕದೇ ಆಗಿದ್ರು ಚಂದನ್ ಹಾಗೂ ನಿವೇದಿತಾ ಗೌಡ ತುಂಬಾ ಪ್ರೌಢರ ಹಾಗೆ ವರ್ತಿಸಿದ್ದು ವಿಶೇಷ. ನಮ್ಮ ನಡುವೆ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋದು ಬಿಟ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಇಬ್ಬರಿಗೂ ಅವರವರ ಕೆರಿಯರ್ ಮುಖ್ಯವಾಗಿರೋದ್ರಿಂದ ಜೊತೆಗಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ಸಿಂಪಲ್ ಆಗೊಂದು ವಿಚ್ಛೇದನ ತಗೊಂಡು ಬಿಡ್ತಾರೆ. ಕೂಲಿಂಗ್ ಪೀರಿಯಡ್ಗೂ ಕಾಯ್ದೆ ನ್ಯಾಯಾಲಯದ ಮೂಲಕ ಇಬ್ಬರು ಬೇರೆ ಬೇರೆ ದಾರಿ ಹಿಡ್ಕೊಂಡು ನಡೆದೇ ಬಿಡುತ್ತಾರೆ. ಆದ್ರೂ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಬಂದಿತ್ತು ಅಂತ ಕೂಡ ಸುದ್ದಿ ಆಯ್ತು. ಅದಕ್ಕಿಂತ ವಿಶೇಷ ಅಂದ್ರೆ ಚಂದನ್ ಹಾಗೂ ನಿವೇದಿತಾ ಗೌಡ ಜೀವನದಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಆಗಿದ್ರಿಂದ ಡಿವೋರ್ಸ್ ತಗೋತಿದ್ದಾರೆ ಅಂತ ಕೂಡ ಸುದ್ದಿ ಹಬ್ಬ ತೊಡಗಿತ್ತು. ಆಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಜೊತೆಯಾಗಿ ಮಾಧ್ಯಮಗಳ ಎದುರು ಬಂದು ಎಲ್ಲ ಗೊಂದಲ ಅನುಮಾನಗಳಿಗೂ ತೆರೆ ಎಳಿತಾರೆ. ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪರೇಟ್ ಆಗಿದ್ರೇ ತುಂಬ ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ, ವೈಮನಸ್ಸು ಯಾವುದೂ ಇಲ್ಲ. ಅಂದರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ. ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರಲ್ಲ ಅನ್ನೋ ಒಂದು ಖುಷಿ ಇದೆ. ಆಕೆಗೆ ಕೂಡ ನಾನು ಮಾಡ್ತಿರೋವಂಥ ವಿಷಯದ ಮೇಲೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಇದೆ. ಸೊ ಇಬ್ಬರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟಿಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟಿಂದ ಒಪ್ಕೊಂಡು ಇವತ್ತು ಈ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದೀವಿ. ಒಂದ್ ವೇಳೆ ಇಬ್ರು ಬೇರೆ ಬೇರೆಯಾಗಿ ಏನಾದ್ರೂ ಮಾಧ್ಯಮಗಳ ಮೈಕ್ ಮುಂದೆ ಮಾತಾಡಿದ್ರೆ ಆಗ್ತಾ ಇದ್ದಿದ್ದೇ ಬೇರೆ. ಅದರಲ್ಲೂ ಹುಡುಗಾಟದ ಹುಡುಗಿ, ಸೀರಿಯಸ್ನೆಸ್ ಇಲ್ಲದ ಮುಗ್ಧ ಹುಡುಗಿ ಅಂತೆಲ್ಲ ಅನ್ಕೊಂಡಿದ್ದ ಜನಕ್ಕೆ ನಿವೇದಿತಾ ಗೌಡ ಒಳಗೆ ಎಷ್ಟು ಗಂಭೀರವಾಗಿದ್ದಾರೆ ಅನ್ನೋದು ಆಕೆಯ ಮಾತು ಹಾಗೂ ನಡವಳಿಕೆಯಿಂದ ಸಾಬೀತಾಯಿತು. ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಅಲ್ಲ, ಒಂದು ಯಾವಾಗ ತುಂಬ ಕಾನ್ಫ್ಲಿಕ್ಟ್ಸ್ನ ರೇಸ್ ಬರ್ತಿದ್ದರಿಂದ ನಾವು ಈ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಅದ್ರ ಬಿಟ್ಟು ಬೇರೆ ಯಾವುದೇ ಥರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ, ಒಂದಷ್ಟು ಹರ್ಟ್ ಆಗೋ ಥರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ಥರ ಯಾವುದೂ ಇಲ್ಲ. ಇದಾದ ನಂತರ ಅನಗತ್ಯವಾಗಿ ಆಶ್ಚರ್ಯಕರವಾಗಿ ವಿವಾದಕ್ಕೆ ಸಿಕ್ಕಾಕೊಂಡಿದ್ದು ಸಪ್ತಮಿ ಗೌಡ ಹೆಸರು. ಮತ್ತೆ ನಾ ಎಂತ ಬೇಕಂತ ಮಾಡಿದ್ದ? ಆ ಎನ್ಕ್ರೋಚ್ಮೆಂಟ್ ವಿಷಯದಲ್ಲಿ ನಂದು ಎಂತ ಸಹ ತಪ್ಪಿಲ್ದಿದ್ರು ನಾಯಿಗಿಂತ ಕಡೆ ಮಾಡ್ಲಿಲ್ವಾ ನೀವು? ನಿಮ್ಮವ್ರ ವಿರುದ್ಧ ಹೋಗುವಂತ ಕೆಲಸ ಬೇಕಾ ನಿಮ್ಗೆ? ಆಯ್ತು ಮರ, ಬಿಡ್ತೇನೆ. ಕೆಲ್ಸಕ್ಕೋಸ್ಕರ ಕಷ್ಟಪಟ್ಟದೆಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಯ್ತು. ನಿಂಗೆ ಖುಷಿ ಅಲ್ಲ, ತೊಂದರೆ ಇಲ್ಲ, ಬಿಡ್ತೇನೆ. ಕಾಂತಾರ ಚಿತ್ರದ ಮೂಲಕ ದೊಡ್ಡ ಹೆಸರು ಮಾಡಿದ ನಟಿ ಸಪ್ತಮಿ ಗೌಡ ಮತ್ತೊಂದು ವಿಚ್ಛೇದನ ಪ್ರಕರಣದಲ್ಲಿ ಅನಗತ್ಯವಾಗಿ ತಳುಕು ಹಾಕಿಕೊಂಡಿದ್ದು ಏನೇನು ದೊಡ್ಡ ವಿವಾದಕ್ಕೆ ಎಡೆಮಾಡಿಕೊಡುತ್ತೆ ಅನ್ನೋ ಹಾಗಿತ್ತು. ದೊಡ್ಡಮನೆಯ ಯುವರಾಜ್ ಕುಮಾರ್ ಹಾಗೂ ಪತ್ನಿ ಶ್ರೀದೇವಿ ನಡುವಿನ ವಿರಸ ಆರೋಪಗಳು ಜನಕ್ಕೆ ಅಚ್ಚರಿಯನ್ನ ಹುಟ್ಟಿಸಿತ್ತು. ಎರಡೂ ಕಡೆಯಿಂದ ಅನೈತಿಕ ಸಂಬಂಧಗಳ ಆರೋಪ ಬಂದಾಗ ಇದು ದೊಡ್ಡಮನೆಗೆ ತಕ್ಕದಲ್ಲ ಅನ್ನುವ ಬೇಸರ ಕೂಡ ವ್ಯಕ್ತವಾಯಿತು. ಈ ಹಂತದಲ್ಲಿ ಯುವರಾಜ್ ಕುಮಾರ್ ಪತ್ನಿ ಆಶ್ಚರ್ಯಕರವಾಗಿ ಸಪ್ತಮಿ ಗೌಡ ಹೆಸರನ್ನ ತರ್ತಾರೆ. ಯುವ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಜೊತೆ ನಟಿಸಿದ್ದ ಸಪ್ತಮಿ ಗೌಡ ಜೊತೆ ತನ್ನ ಗಂಡನಿಗೆ ಸಂಬಂಧ ಇದೆ ಅಂದಿದ್ದಲ್ಲದೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಬಿದ್ದಿದ್ರು ಅಂತ ಕೂಡ ಆರೋಪ ಮಾಡ್ತಾರೆ. ಆದರೆ ತನ್ನ ಕೆರಿಯರ್ ಬಗ್ಗೆ ತುಂಬಾ ಗಂಭೀರವಾಗಿದ್ದ ಸಪ್ತಮಿ ಗೌಡ ಈ ಆರೋಪವನ್ನ ಸಹಿಸೋದಕ್ಕೆ ಸಾಧ್ಯವಿರಲಿಲ್ಲ.
ಆದರೆ ಆರೋಪಕ್ಕೆ ಪ್ರತ್ಯಾರೋಪ ಮಾಡುವುದು ಬಿಟ್ಟು ಮಾಧ್ಯಮಗಳ ಮೂಲಕವೂ ಮಾತಾಡದೆ ಕಾನೂನಿನ ಮೊರೆ ಹೋಗೋದಾಗಿ ಹೇಳಿ ಸಪ್ತಮಿ ಗೌಡ ಕೂಡ ದೊಡ್ಡದಾಗುವ ವಿವಾದಕ್ಕೆ ತೆರೆ ಎಳಿತಾರೆ. ಅವರೇನಾದ್ರೂ ಸಿಕ್ಕ ಮೀಡಿಯಾ ಕ್ಯಾಮೆರಾಗಳ ಮುಂದೆ ನಿಂತು ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಗಲೀಜಾಗ್ತಿತ್ತು ದೇವರೇ ಬಲ್ಲ. ಮಾಧ್ಯಮಗಳ ಮುಂದೆ ತಮಾಷೆಯಾಗಬಹುದಾಗಿದ್ದಂತಹ ಪ್ರಕರಣವನ್ನ ನಿವೇದಿತಾ ಗೌಡ ಹಾಗೂ ಸಪ್ತಮಿ ಗೌಡ ತುಂಬಾ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ ಪರಿಣಾಮ ಮಾಧ್ಯಮಗಳಲ್ಲಿ ದಿನವೆಲ್ಲ ಸುದ್ದಿಯಾಗಲಿಲ್ಲ, ವಾರಗಟ್ಟಲೆ ಟಿಆರ್ಪಿಗೆ ಆಹಾರವಾಗಲಿಲ್ಲ. ಇವರೇನಾದ್ರೂ ಕ್ಯಾಮ್ರಾ ಮೈಕ್ಗಳ ಮುಂದೆ ಮಾತಾಡ್ತಾ ಹೋಗಿದ್ರೆ ಎರಡೂ ವಿಚ್ಛೇದನ ಪ್ರಕರಣಗಳು ಮಾಧ್ಯಮಗಳಲ್ಲಿ ಅದಿನ್ನೆಷ್ಟು ರಾಡಿ ಆಗ್ತಿದ್ವೋ ಗೊತ್ತಿಲ್ಲ. ಆದ್ರೆ ನಿವೇದಿತಾ ಗೌಡ ಹಾಗೂ ಸಪ್ತಮಿ ಗೌಡ ಅವರಿಗಿದ್ದ ಅದೃಷ್ಟ, ಬುದ್ಧಿವಂತಿಕೆ ಎರಡೂ ಇಲ್ಲದ ಪವಿತ್ರ ಗೌಡ ಮಾತ್ರ ಈಗ ಸುದ್ದಿಯ ಕೇಂದ್ರ ಬಿಂದು. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಕೆಟ್ಟದಾಗಿ ಮೆಸೇಜ್ ಕಳಿಸುತ್ತಿದ್ದ ಅನ್ನೋ ವಿಷಯವನ್ನ ಮಾಡಬಾರದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ ಪರಿಣಾಮ ಈಗ ನಟ ದರ್ಶನ್ ಸೇರಿದಂತೆ 10-20 ಜನ ಕಂಬಿಗೆನಿಸುವ ಹಾಗೆ ಮಾಡಿದೆ. ಒಂದು ಅಮಾನವೀಯ ಕೊಲೆಯೂ ಕೂಡ ನಡೆದು ಹೋಗಿದೆ. ನೈತಿಕವೋ ಅನೈತಿಕವೋ ಪವಿತ್ರ ಗೌಡ ಒಂದು ಸೆಟಲ್ ಆಗಿರೋ ಲೈಫ್ ಅಂತೂ ಸಿಕ್ಕಿತ್ತು. ಆದ್ರೆ ಈಕೆ ದರ್ಶನ್ ಅವರ ಅಧಿಕೃತ ಪತ್ನಿ ವಿಜಯಲಕ್ಷ್ಮಿಯವರಿಗೆ ಸವಾಲು ಹಾಕೋ ಅಹಂಕಾರಕ್ಕೆ ಬಿದ್ದಾಗ್ಲೇ ದಾರಿ ತಪ್ಪಿದ್ದು ಸ್ಪಷ್ಟವಾಗಿತ್ತು. ಕೊನೆಗೂ ಅದು ಕೊಲೆ ಪ್ರಕರಣಕ್ಕೆ ಬಂದು ಸದ್ಯಕ್ಕೆ ಕಂಬಿ ಹಿಂದೆ ನಿಲ್ಲುವಂತಾಗಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಒಟ್ಟಾರೆಯಾಗಿ 3 ಗೌರ್ತಿಯರು ಸುದ್ದಿಗೆ ಬಿದ್ದರೂ ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನೋದಕ್ಕಂತೂ ಉತ್ತಮ ಉದಾಹರಣೆಯಾಗಿದ್ದಾರೆ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.